ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಅಪ್ಡೇಟ್ ಖಂಡಿತವಾಗ್ಲೂ ಖುಷಿ ಕೊಟ್ಟಿದೆ. ಆ್ಯಂಡ್ ಆಲ್ಸೋ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಹಾಕಿದಾಗ ಎಲ್ಲರೂ ಕೂಡ ಒಂದು ಕನ್ಫ್ಯೂಷನ್ ಕಾಡಿತ್ತು, ಅಪ್ಡೇಟ್ ನಿಜವಾಗ್ಲೂ ಬರುತ್ತಾ ಬರಲ್ವಾ ಗುರು ಅಂತ. ಆ್ಯಂಡ್ ಈಗ ಈ ಒಂದು ಅಪ್ಡೇಟ್ ಬಂದಿರೋದಕ್ಕೆ ನನಗೆ ಒಂದು ಪರ್ಸನಲ್ ಖುಷಿಯಾಗಿದೆ. ಅದೇನಂತ ಹೇಳ್ತೀನಿ. ಆ್ಯಂಡ್ ಅಪ್ಡೇಟ್ಸ್ಗಳ ಕೆಲವೊಂದು ಹೈಲೈಟ್ಸ್ಗಳನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ನನಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೊದಲೇದಾಗಿ ಹೇಳಬೇಕು ಅಂದರೆ ಈ ಒಂದು ಅಪ್ಡೇಟ್ ಪ್ರೋಸೆಸ್ ಏನಿದೆ ಬ್ಯೂಟಿಫುಲ್ಲಾಗಿ ಆದಂಥ ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ಜುಲೈ 5ನೇ ತಾರೀಕಿಗೆ ಒಂದು ಅಪ್ಡೇಟ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು. ಸೊ ಆ ಒಂದು ಅಪ್ಡೇಟಲ್ಲಿ ಕೆಲವರಿಗೆ ಕನ್ಫ್ಯೂಷನ್ಸ್ ಇತ್ತು. ಬಟ್ ನಾನೇನು ಅಂದ್ಕೊಂಡಿದ್ದೆ ಈ ಅಪ್ಡೇಟ್ ಬಗ್ಗೆ ಅಂತ ಹೇಳ್ಬಿಡ್ತೀನಿ. ಪರ್ಸ್ನಲಿ ಈ ಒಂದು ಅಪ್ಡೇಟು ಒಂದು ಪೋಸ್ಟರ್ ಮುಖಾಂತರ ಐ ಥಿಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ಕೊಂಡೆ. ಬಟ್ ಪ್ರೆಸ್ ಮೀಟ್ ಮುಖಾಂತರ ಮಾಡಿರುವಂಥದ್ದು ರಿಯಲಿ ಗ್ರೇಟ್. ಅದ್ರ ಜೊತೆಗೇನೆ ಒಂದು ಸ್ಪೆಷಲ್ VT ಸುದೀಪ್ ಸರ್ದು ಎಲ್ಲರೂ ಕೂಡ ನಾವೆಲ್ಲ ನೋಡಿದ್ವಿ. ಆ್ಯಂಡ್ ಈ ಒಂದು ಅಪ್ಡೇಟ್ ಏನಪ್ಪ, ಮೇನ್ ಆಗಿ ಈ ಒಂದು ಅಪ್ಡೇಟ್ನ ಹೈಲೈಟ್ಸ್ ಏನಂತಂದರೆ ವಿಷಯಕ್ಕೆ ಬಂದುಬಿಡ್ತೀನಿ. ಅಪ್ಡೇಟ್ ಬಂದುಬಿಟ್ಟು 7ನೇ ತಾರೀಕು ಅಂದರೆ ಜುಲೈ 7ನೇ ತಾರೀಕಿಂದ ಶೂಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನಿಜವಾಗ್ಲೂ ಗ್ರೇಟು. ಯಾಕೆಂದರೆ ಸುದೀಪ್ ಸರ್ ಹೇಳಿದರು ಲಾಸ್ಟ್ ಒಂದು ಬಿಗ್ ಬಾಸ್ ಪ್ರೆಸ್ ಮೀಟ್ಲಿ 18 ತಿಂಗಳಲ್ಲಿ 2 ಸಿನಿಮಾನ ಕಂಪ್ಲೀಟ್ ಮಾಡ್ತೀನಿ ಅಂತ. ಆ್ಯಂಡ್ ಆಲ್ಸೋ ಎಲ್ರಿಗೂ ಗೊತ್ತಿರೋಂಥ ವಿಚಾರ, ಸುದೀಪ್ ಸರು ಬಿಗ್ ಬಾಸ್ ಮಾಡಲ್ಲ ಅಂತ ಕೂಡ ಹೇಳಿದರು. ಮತ್ತು ಈಗ ಬಿಗ್ ಬಾಸ್ಗೆ ಅವರ ನೀಡ್ ಎಷ್ಟಿದೆ ಅಂತ ಆಲ್ಮೋಸ್ಟ್ ಈಗ ಇಡೀ ಕರ್ನಾಟಕಕ್ಕೆ ಗೊತ್ತು. ಅವ್ರು ಬಿಟ್ಟರೆ ಬಿಗ್ ಬಾಸ್ನ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಸಾಟರ್ಡೆ ಸಂಡೇ. ಸೊ ಈ ಒಂದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. 2 ಸಿನಿಮಾಗಳು 18 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಕೂಡ ಪ್ರೆಸ್ ಮೀಟಲ್ಲಿ ಕೂಡ ಆನ್ಸರ್ ಮಾಡಿದ್ದಾರೆ ಸುದೀಪ್ ಸರು. ಸೊ ಈ ಒಂದು ವಿಚಾರ ನಿಜವಾಗ್ಲೂ ಗ್ರೇಟ್. ಆ್ಯಂಡ್ ಆಲ್ಸೋ ಯಾಕೆ ಗ್ರೇಟ್ ಅಂತ ಹೇಳ್ತೀನಿ ಕೇಳಿ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಕಿಚ್ಚ ಸುದೀಪ್ ಸರ್ ಅವರ ಒಂದು ಎನರ್ಜಿ ಏನಿದೆ, ಸಿನಿಮಾ ಆಗಿರ್ಬೋದು ಮತ್ತು ರಿಯಾಲಿಟಿ ಶೋ ಆಗಿರ್ಬೋದು, ಎರಡೂ ಕಡೆ ಮ್ಯಾನೇಜ್ ಮಾಡುವಂಥದ್ದು ನಿಜವಾಗ್ಲೂ ದೊಡ್ಡ ವಿಚಾರ. ಆ್ಯಂಡ್ ಈಗ ಈ ಒಂದು ಅನೌನ್ಸ್ಮೆಂಟು ಒಂದು ಪೋಸ್ಟರ್ ಮುಖಾಂತರ ಅಲ್ಲದೆ ಸಿಂಪಲಾಗಿ ಒಂದು ಪೋಸ್ಟರ್ ರಿಲೀಸ್ ಮಾಡ್ಬೋದಾಗಿತ್ತು. ಬಟ್ ಅದು ಹೊರತುಪಡಿಸಿ ಟೀಮು ಒಂದು ಪ್ರೆಸ್ ಮೀಟ್ ಮಾಡುವ ಮೂಲಕವಾಗಿ ಒಂದು ಮಾಡಿರುವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆ ಪ್ರೋಸೆಸ್ಸು. ಸೊ ಈ ಒಂದು ಪ್ರೋಸೆಸ್ ನೋಡ್ತಾ ಇದ್ದರೆ ಕಿಚ್ಚ ಸುದೀಪ್ ಸರ್ ಅವರ ಒಂದು ವೇಗ, ಒಂದು ಸಿನಿಮಾದಲ್ಲಿ ಕೂಡ ನಾನು ಆದಷ್ಟು ಬೇಗ 2 ಸಿನಿಮಾ ಕೊಡಬೇಕು ಅನ್ನೋದ್ರಿಂದ ಏನಿದೆ ಆ ಒಂದು ಶರವೇಗ. ಸೊ ಈ ಒಂದು ಪ್ರೆಸ್ ಮೀಟಲ್ಲಿ ಕಾಣಿಸ್ತೀನಿ ನನಗೆ ಪರ್ಸ್ನಲಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಫೈನಲಿ ನಾನು ಹೇಳೋದು ಇಷ್ಟ ಏನಪ್ಪ ಅಂತಂದರೆ, ಸುದೀಪ್ ಸರ್ ಅವರ ಅಪ್ಕಮಿಂಗ್ ಸಿನಿಮಾಗಳು 2 ಸಿನಿಮಾಗಳು ಈ 18 ತಿಂಗಳಲ್ಲಿ 2 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸೊ ಅವರು ಪ್ರಾಮಿಸ್ ಮಾಡಿದ್ದಾರೆ ಸ್ನೇಹಿತರಿಗೆ, ಖಂಡಿತವಾಗ್ಲೂ ಸಿನಿಮಾ ಬಂದೇ ಬರುತ್ತೆ ಅಂತ. ಖಂಡಿತವಾಗ್ಲೂ ಬರುತ್ತೆ. ಸೊ ಬಿಗ್ ಬಾಸ್ನ ಕೂಡ ಹ್ಯಾಂಡಲ್ ಮಾಡಿಕೊಂಡು, ಈ ಕಡೆ ಶೂಟಿಂಗ್ ಸಿನಿಮಾದ ಪ್ರೋಸೆಸ್ ಕೂಡ ಹ್ಯಾಂಡಲ್ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಫೈನಲಿ ಈ ಒಂದು ಅಪ್ಡೇಟು ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಕಿಚ್ಚ 47 ಆಲ್ಮೋಸ್ಟ್ ಪೋಸ್ಟರ್ಸ್ಗಳನ್ನೆಲ್ಲ ನೋಡಿರ್ತೀರ ನೀವೀಗ. ನೋಡೋಣ ಮುಂದಿನ ದಿನಗಳಲ್ಲಿ ಇದೇ ವೇಗದಲ್ಲಿ ಸಿನಿಮಾ ಟೀಮ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ದೊಡ್ಡ ಒಂದು ಅಪ್ಡೇಟ್ಸ್ಗಳು ಬರುತ್ತೆ. ಆ್ಯಂಡ್ ಅಪ್ಡೇಟ್ ಜೊತೆಗೆ ಒಂದು ಸರ್ಪ್ರೈಸ್ ಕೂಡ ಇರುತ್ತೆ. ಕಾದು ನೋಡೋಣ ಏನಿರುತ್ತೆ ಅಂತ. ಆ್ಯಂಡ್ ಈ ಒಂದು ಫೈನಲ್ ಆಗಿ ಬಂದಂಥ ಅಪ್ಡೇಟ್ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಪ್ರೊಸೆಸಿಂಗ್ ಇಸ್ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಜುಲೈ 7ಕ್ಕೆ ಶೂಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅದು ಮುಗಿತಾ ಇದ್ದಾಗೇ ಪ್ರಮೋಷನ್ಸು, ಆಮೇಲೆ ಲೈಕ್ ಸಿನಿಮಾಗಳ ಬಗ್ಗೆ ಟೀಮ್ಗಳು ಮೇಲಿಂದ ಮೇಲೆ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನನಗೆ ಆಗಲೇ ನಾನು ಫಸ್ಟ್ ಹೇಳಿದ್ದೇನು ಅಂತಂದರೆ, ಪ್ರೆಸ್ ಮೀಟ್ ಮಾಡಿದ್ರಲ್ಲ ಅದು ನನಗೆ ತುಂಬ ಗ್ರೇಟ್ ಅನ್ನಿಸ್ತು. ಪ್ರೆಸ್ ಮೀಟ್ ಮಾಡಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದು ಅಮೇಝಿಂಗು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಒಂದು ಪೋಸ್ಟರ್ ಮುಖಾಂತರವಾಗಿ ಮಾಡ್ಬೋದಾಗಿತ್ತು, ಬಟ್ ಅದು ಹೊರತುಪಡಿಸಿ ಒಂದು ಪ್ರೆಸ್ ಮೀಟ್ ಮಾಡಿದಾರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು. ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ಸುದೀಪ್ ಸರ್ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಬಿಗ್ ಬಾಸ್ ಆ್ಯಂಡ್ ಆಲ್ಸೋ 2 ಸಿನಿಮಾಗಳಿಗೇನಿದೆ, ಸೊ 2 ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಿಮ್ಮ ಕಡೆ ನಾನು ಸುದೀಪ್ ಸರ್ಗೆ ಆಲ್ ದ ಬೆಸ್ಟ್ ಕಮೆಂಟ್ ಮೂಲಕವಾಗಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.